ರೈಟ್. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ದೆಹಲಿಯ ಕೆಂಪುಕೋಟೆ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ, ಹಾಗೆ ಈ ಇನ್ವೆಸ್ಟಿಗೇಷನ್ ಯಾವ ರೀತಿ ಸಾಗ್ತಾ ಇದೆ, ಇದೆಲ್ಲದರ ಮಾಹಿತಿಯನ್ನ ನನ್ನ ಕಲೀಗ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ರಂಜಿತ್, ನನ್ನ ಧ್ವನಿ ತಲುಪ್ತಾ ಇದ್ರೆ ನೀವಿರೋ ಜಾಗ ಹಾಗೆ ಸದ್ಯಕ್ಕಲ್ಲಿರುವ ಪರಿಸ್ಥಿತಿ ಅದೆಲ್ಲವನ್ನ ವಿವರಿಸ್ತಾ ಏನೆಲ್ಲ ಅಪ್ಡೇಟ್ಸ್ ಇದೆ ಹಂಚ್ಕೊಳ್ತಾ ಹೋಗ್ಬೋದಾ? ಖಂಡಿತ ಸ್ಮಿತಾ, ನಾನಿರುವಂತಹ ಜಾಗ ನಿನ್ನೆ 6:52 ಸುಮಾರಿಗೆ ದುರಂತ ಆಯ್ತಲ್ಲ, ಸ್ಫೋಟ ಆಯ್ತಲ್ಲ, ಬ್ಲಾಸ್ಟ್ ಆಯ್ತಲ್ಲ, ಎಕ್ಸಾಕ್ಟ್ ಅದೇ ಸ್ಪಾಟ್ ನಲ್ಲಿ ಇದೀನಿ ಸ್ಮಿತಾ. ಬ್ಯಾರಿಕೇಡ್ ಹಾಕಿದ್ದಾರೆ, ಒಳಗಡೆ ಯಾರಿಗೆ ಎಂಟ್ರಿ ಇಲ್ಲ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಇಲ್ಲಿ ಸಂಪೂರ್ಣವಾಗಿ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಆ ಕಡೆ ಕಾಣಿಸದೆ ನಿಮಗೆ ರೆಡ್ ಫೋರ್ಟ್ ನೋಡಿ. ನಿನ್ನೆ ನಾವು ನಮ್ ನ್ಯಾಷನಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ, ಎಷ್ಟು ಸಮೀಪ ಆಯ್ತು, ರೆಡ್ ಫೋರ್ಟ್ ನ ಎದುರುಗಡೆ ಆಯ್ತಾ, ಆ ಒಂದು ಸ್ವರೂಪ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತೀಗ ನಾವು ಎಕ್ಸಾಕ್ಟ್ ಆಗಿ ಆನ್ ಗ್ರೌಂಡ್ ನಲ್ಲಿ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿ ನಿಮ್ಗೆ ಮಾಹಿತಿ ತೋರಿಸ್ತಾ ಇದೆ. ರೆಡ್ ಫೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ, ನಮ್ ವಿಜಯ ಲೋಹಿತ್ ನಿಮ್ಗೆ ತೋರಿಸ್ಬೇಕು. ಇದು ರೆಡ್ ಫೋರ್ಟ್ ನ ಎಂಟ್ರಿ. ಇದು ಎಂಟ್ರಿಯ ಬಲಭಾಗದಲ್ಲೇ ಸುಮಾರು ಒಂದು 50 ಮೀಟರ್ ಇರ್ಬೋದೇನೋ. ಘಟನೆ ಆದಂತ ಸ್ಥಳದಿಂದ ನಾನು 50 ಮೀಟರ್ ದೂರದಲ್ಲಿದ್ದೀನಿ. ಇದೇ ಸ್ಥಳದಲ್ಲಿ ನಿನ್ನೆ ಭೀಕರವಾದಂತ ಸ್ಫೋಟ ಆಗುತ್ತೆ. ಸ್ಫೋಟದ ತೀವ್ರತೆಗೆ ಸುಮಾರು ಇಲ್ಲಿದ್ದಂತ ಆ ಸಮಯಕ್ಕೆ ಒಂದು 25 ಜನ ಗಾಯಗೊಳ್ತಾರೆ. ಸುಮಾರು 13 ಜನ ಡೆತ್ ಆಗ್ತಾರೆ. ಅವರ ದೇಹ ಛಿದ್ರವಾಗುತ್ತೆ ಇದೇ ಜಾಗದಲ್ಲಿ. ಅಲ್ಲಿ ಈಗ ಕ್ಲೋಸ್ ಮಾಡಿದ್ದಾರೆ, ಪರದೆಯನ್ನ ಕಟ್ಟಿ ಫೊರೆನ್ಸಿಕ್ ಸಿಬ್ಬಂದಿ ಸೇರಿದಂತೆ ಟೆಕ್ನಿಕಲ್ ಸಿಬ್ಬಂದಿ ಈಗ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳವೂ ಕೂಡ ಅಲ್ಲಿದೆ. ದೆಹಲಿಯ ಪೊಲೀಸರಿದ್ದಾರೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ರೆಡ್ ಫೋರ್ಟ್ ನ ಸುತ್ತಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿದ್ದಾರೆ. ನೋಡಿ, ನಮ್ಮ ವಿಜಯ್ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. ಇದೇ ಸ್ಪಾಟ್, ಎಕ್ಸಾಕ್ಟ್ ಇದೇ ಸ್ಪಾಟ್ ನಲ್ಲಿ ನಿನ್ನೆ ದುರಂತ ಆಗಿರೋದು, ಸ್ಫೋಟ ಆಗಿರೋದು. ಸುಮಾರು ಒಂದು 6:52 ಸುಮಾರಿಗೆ ನಾನು ಈ ಹಿಂದಿನ ಅಪ್ಡೇಟ್ ನಲ್ಲಿ ತೋರಿಸಿದೆ. ಆತ ಈ ರೆಡ್ ಫೋರ್ಟ್ ನ ಪಾರ್ಕಿಂಗ್ ಜಾಗದಲ್ಲಿ 3 ಗಂಟೆಗೆ ಬಂದವನು 5 ಗಂಟೆವರೆಗೂ ಕೂಡ ಅಲ್ಲೇ ಇದ್ದ. ಅಲ್ಲಿ ಕೆಲವು ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿರೋ ಹಾಗೆ ಆತ ಅಲ್ಲಿನ ಮೂವ್ಮೆಂಟ್, ಆತನ ಚಲನವಲನವು ಕೂಡ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆತನ ಕಾರಿನ I-20 ಕಾರ್ ಬೊನೆಟ್ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಆತ ಸ್ಫೋಟಕವನ್ನ ಅದರ ಒಳಗಡೆ ಇಟ್ಕೊಂಡು ಬಂದಿರಬಹುದು ಅನ್ನುವಂತ ಅನುಮಾನವೂ ಕೂಡ ಇದೆ. ಪೊಲೀಸರು ಆ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನೀವು ನೋಡ್ತಾ ಇದ್ರಲ್ಲ, ಇದೇ ನಮ್ ವಿಜಯ್ ತೋರಿಸ್ತಾ ಇದ್ರಲ್ಲ, ಇದೇ ರೆಡ್ ಫೋರ್ಟ್ ನ ಎಂಟ್ರಿಯ ಬಲಭಾಗದಲ್ಲೇ ದುರಂತ ಆಗಿದೆ. ಎದುರುಗಡೆ ಒಂದು ಮಂದಿರ ಇದೆ, ಆ ಮಂದಿರವನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಈ ಕಡೆಗೆ ಒಂದು ಮಂದಿರ ಇದೆ, ಆ ಮಂದಿರ ಎಡಗಡೆಗಿದೆ. ಘಟನೆ ಆದಂತಹ ಜಾಗದ ಎಡಗಡೆಗೆ ಒಂದು ಮಂದಿರ ಇದೆ. ಮಂದಿರದ ಬಲಭಾಗದಲ್ಲೇ ರೆಡ್ ಫೋರ್ಟ್ ಇರೋದು, ಅದರ ಪಕ್ಕದಲ್ಲೇ ಈ ದುರಂತ ಸಂಭವಿಸಿದೆ. ಈಗ ಪೊಲೀಸರು ಸಂಪೂರ್ಣ ಈ ಜಾಗವನ್ನ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. NSG ಕಮಾಂಡೋಗಳಿದ್ದಾರೆ, ಹಾಗೆ NIA ಅಧಿಕಾರಿಗಳು ಕೂಡ ಇದ್ದಾರೆ. ಸೇರಿದಂತೆ ರ್ಯಾಪಿಡ್ ಆಕ್ಷನ್ ನ ಸಿಬ್ಬಂದಿ, ಕ್ಷಿಪ್ರ ಕಾರ್ಯಾಚರಣೆಯ ಫೋರ್ಸ್ ಇಲ್ಲಿ ಇದ್ದು ಬಿಟ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ. ಈ ಮಾರ್ಗಕ್ಕೆ ಬರುವಂತ ಎಲ್ಲಾ ರಸ್ತೆಗಳನ್ನ ಬ್ಯಾರಿಕೇಡಿಂಗ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಯಾರಿಗೂ ಇಲ್ಲಿ ಬರೋದಕ್ಕೆ ಅವಕಾಶವೇ ಇಲ್ಲ. ಇನ್ನು ಡೆಲ್ಲಿಗೆ ಕನೆಕ್ಟ್ ಆಗುವಂತ ಬಹುತೇಕ ಪ್ರಮುಖ ರಸ್ತೆಗಳನ್ನ ಈಗ ಬ್ಲಾಕ್ ಮಾಡಿದ್ದಾರೆ, ಅಲ್ಲೂ ಕೂಡ ಯಾರಿಗೂ ಅವಕಾಶ ಇಲ್ಲ. ಸಾಮಾನ್ಯ ಜನ ಈ ರಸ್ತೆಯಲ್ಲಿ ಪೀಕ್ ಅವರ್ ನಲ್ಲಿ, ನಿನ್ನೆ ನೀವು ಮಾತಾಡ್ತಾ ಇದ್ವಿ, ಈ ರಸ್ತೆ ಪೀಕ್ ಅವರ್ ನಲ್ಲಿ ಜಿಗುಡುವಂತ ಟ್ರಾಫಿಕ್ ಇರುತ್ತೆ. ಅದು 6 ಗಂಟೆ ಸುಮಾರು ಅಂತ ಹೇಳಿದ್ರೆ ಈ ಮಾರ್ಗವಾಗಿ ಹೋಗೋರು ಬರೋರೆಲ್ಲ ಇರ್ತಾರೆ. ಪ್ರವಾಸಿಗರು ಕೂಡ ಎಂಟ್ರಿ ಆಗೋದು ಇದೇ ಜಾಗಕ್ಕೆ, ಬರೋದು ಇಲ್ಲೇ ಎಂಟ್ರಿ ಆಗಿ ಒಳಗಡೆ ಹೋಗಿ ಕೆಂಪುಕೋಟೆಯನ್ನ ನೋಡ್ಬೇಕು ಅವರು. ಅಂತ ಪ್ರಮುಖವಾದಂತ ರಸ್ತೆ ಇದು. ನೋಡಿ, ಯಾವ ಮಾರ್ಗ ಅಂತ ಹೇಳಿ ನೋಡಿದ್ರೆ ಇನ್ನೂ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಹುದು ಸ್ಮಿತಾ. ನೋಡಿ, ನಮ್ಮ ಈ ಕಡೆ ತೋರಿಸ್ಬೇಕು, ನೇತಾಜಿ ಸುಭಾಷ್ ಮಾರ್ಗ ಅಂತ ಹೇಳಿ ಈ ರಸ್ತೆಯ ಹೆಸರು, ನೇತಾಜಿ ಸುಭಾಷ್ ಮಾರ್ಗ ಅಂತ ಹೇಳಿ. ಇದೇ ಮಾರ್ಗದಲ್ಲೇ ಆಗಿರುವುದು. ಸುಮಾರು ಒಂದು 50 ಮೀಟರ್ ದೂರದಲ್ಲಿ ಅಲ್ಲಿ ಪೊಲೀಸರು ಬ್ಯಾರಿಕೇಡಿಂಗ್ ಹಾಕಿ ಅಲ್ಲಿ ಪರದೆಯನ್ನ ಕಟ್ಟಿ ಅಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಆ ಜಾಗದಲ್ಲೇ ಆಗಿರೋದು ದುರಂತ. ಆ ದುರಂತದ ವೆರಿ ಕ್ಲೋಸ್ ನಾನೀಗಿದ್ದೀನಿ. ಅಲ್ಲಿನ ಚಿತ್ರಣ. ರೈಟ್ ರಂಜಿತ್, ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ, ಮತ್ತಷ್ಟು ಅಪ್ಡೇಟ್ಸ್ ಹಾಗೆ ಅಲ್ಲಿಂದ ಲೈವ್ ವಿಜುವಲ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಹರಿಯಾಣದಿಂದ ಬದರ್ಪುರ್ ಮೂಲಕ ದೆಹಲಿ ಪ್ರವೇಶ ಮಾಡಿದೆ ಕಾರ್. ಬದರ್ಪುರ್ ಗಡಿಯಿಂದ ಪಾರ್ಕಿಂಗ್ ವರೆಗೂ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಪಾರ್ಕಿಂಗ್ ಪ್ರದೇಶ, ಸುನೇರಿ ಮಸೀದಿ, ಹೊರ ವರ್ತುಲ ರಸ್ತೆ, ಕೆಂಪುಕೋಟೆ ರಸ್ತೆಗಳಲ್ಲಿರುವ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಲವೆಡೆ ಕಾರು ಸಂಚಾರವಾಗಿರುವ ದೃಶ್ಯ ಲಭ್ಯ ಆಗಿದೆ. ಕೆಲವೆಡೆ ಚಾಲಕ ಕೈ ಹೊರಹಾಕಿರುವ ದೃಶ್ಯಗಳು ಕೂಡ
ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದರಿಯಾಗಂಜ್ ಕಡೆ ಕಾರ್ ಹೊರಟಿದೆ. ದೆಹಲಿಯಲ್ಲಿ ಕಾರು ಸಂಚಾರದ ಮಾರ್ಗವನ್ನ ಇದೀಗ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಹತ್ತಿರದ ಟೋಲ್ಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಕಡೆ ಪೊಲೀಸರಿಂದ ಸಿಸಿ ಕ್ಯಾಮೆರಾವನ್ನ ಚೆಕ್ ಮಾಡಲಾಗಿದೆ. ಪಹರ್ಗಂಜ್, ದರಿಯಾಗಂಜ್ ಸೇರಿ ಹಲವೆಡೆ ಶೋಧವನ್ನ ಮಾಡ್ತಿದ್ದಾರೆ ತನಿಖಾಧಿಕಾರಿಗಳು. ಸ್ಫೋಟಕ್ಕೊಳಗಾಗಿರುವ ಈ I-20 ಕಾರ್ ಫರೀದಾಬಾದ್ನಿಂದ ದೆಹಲಿಯ ಕೆಂಪು ಕೋಟೆವರೆಗೂ ಪ್ರಯಾಣ ಮಾಡಿದ ಪ್ರತಿ ಹಂತದಲ್ಲಿ ಲಭ್ಯವಿರುವ ಎಲ್ಲಾ ಸಿಸಿಟಿವಿಗಳನ್ನ ಕೂಡ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವ ಮಾರ್ಗವಾಗಿ ಕಾರ್ ಪಾಸ್ ಆಗಿದೆ, ಎಲ್ಲೆಲ್ಲಿ ಆ ಕಾರ್ನ ಚಾಲಕ, ಆತನ ದೃಶ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ, ಅದು ಎಲ್ಲವನ್ನ ಕೂಡ ಇದೀಗ ಕಲೆ ಹಾಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಬಹಳ ಪ್ರಮುಖವಾಗಿ ಟೋಲ್ ಬಳಿ ಇರ್ತಕ್ಕಂಥ ಸಿಸಿಟಿವಿಗಳಲ್ಲಿ ಈತನ ಚಹರೆ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ದೃಶ್ಯಗಳಲ್ಲಿ ಲಭ್ಯವಾಗಿದೆ. ಇದೆಲ್ಲಾ ದೃಶ್ಯಗಳು ಕೂಡ ಸಿಸಿಟಿವಿಯ ಫುಟೇಜ್ ಅನ್ನ ಕೂಡ ಸಂಗ್ರಹಿಸಿ ಮತ್ತಷ್ಟು ಪರಿಶೀಲನೆ. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ದೆಹಲಿಯ ಕೆಂಪುಕೋಟೆ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ, ಹಾಗೆ ಈ ಇನ್ವೆಸ್ಟಿಗೇಷನ್ ಯಾವ ರೀತಿ ಸಾಗ್ತಾ ಇದೆ, ಇದೆಲ್ಲದರ ಮಾಹಿತಿಯನ್ನ ನನ್ನ ಕಲೀಗ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ರಂಜಿತ್, ನನ್ನ ಧ್ವನಿ ತಲುಪ್ತಾ ಇದ್ರೆ ನೀವಿರೋ ಜಾಗ ಹಾಗೆ ಸದ್ಯಕ್ಕಲ್ಲಿರುವ ಪರಿಸ್ಥಿತಿ ಅದೆಲ್ಲವನ್ನ ವ್ಯವಸ್ಥೆ ಏನೆಲ್ಲ ಅಪ್ಡೇಟ್ಸ್ ಇದೆ ಹಂಚ್ಕೊಳ್ತಾ ಹೋಗ್ಬೋದು? ಖಂಡಿತ ಸ್ಮಿತಾ, ನಾನಿರುವಂತಹ ಜಾಗ ನಿನ್ನೆ 6:52 ಸುಮಾರಿಗೆ ದುರಂತ ಆಯ್ತಲ್ಲ, ಸ್ಫೋಟ ಆಯ್ತಲ್ಲ, ಬ್ಲಾಸ್ಟ್ ಆಯ್ತಲ್ಲ, ಎಕ್ಸಾಕ್ಟ್ ಅದೇ ಸ್ಪಾಟ್ ನಲ್ಲಿ ಇದೀನಿ ಸ್ಮಿತಾ. ಬ್ಯಾರಿಕೇಡ್ ಹಾಕಿದ್ದಾರೆ, ಒಳಗಡೆ ಯಾರಿಗೆ ಎಂಟ್ರಿ ಇಲ್ಲ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಇಲ್ಲಿ ಸಂಪೂರ್ಣವಾಗಿ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಆ ಕಡೆ ಕಾಣಿಸದೆ ನಿಮಗೆ ರೆಡ್ ಪೋರ್ಟ್ ನೋಡಿ. ನಿನ್ನೆ ನಾವು ನಮ್ ನ್ಯಾಷನಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ, ಎಷ್ಟು ಸಮೀಪ ಆಯ್ತು, ರೆಡ್ ಪೋರ್ಟ್ ನ ಎದುರುಗಡೆ ಆಯ್ತಾ, ಆ ಒಂದು ಸ್ವರೂಪ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತೀಗ ನಾವು ಎಕ್ಸಾಕ್ಟ್ ಆಗಿ ಆನ್ ಗ್ರೌಂಡ್ ನಲ್ಲಿ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿ ನಿಮ್ಗೆ ಮಾಹಿತಿ ತೋರಿಸ್ತಾ ಇದೆ. ರೆಡ್ ಪೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ನಮ್ ವಿಜಯ ಲೋಹಿತ್ ನಿಮ್ಗೆ ತೋರಿಸ್ಬೇಕು. ಇದು ರೆಡ್ ಪೋರ್ಟ್ ನ ಎಂಟ್ರಿ. ಇದು ಎಂಟ್ರಿಯ ಬಲಭಾಗದಲ್ಲೇ ಸುಮಾರು ಒಂದು 50 ಮೀಟರ್ ಇರ್ಬೋದೇನೋ. ಘಟನೆ ಆದಂತ ಸ್ಥಳದಿಂದ ನಾನು 50 ಮೀಟರ್ ದೂರದಲ್ಲಿದ್ದೀನಿ. ಇದೇ ಸ್ಥಳದಲ್ಲಿ ನಿನ್ನೆ ಭೀಕರವಾದಂತ ಸ್ಫೋಟ ಆಗುತ್ತೆ. ಸ್ಫೋಟದ ತೀವ್ರತೆಗೆ ಸುಮಾರು ಇಲ್ಲಿದ್ದಂತ ಆ ಸಮಯಕ್ಕೆ ಒಂದು 25 ಜನ ಗಾಯಗೊಳ್ತಾರೆ. ಸುಮಾರು 13 ಜನ ಡೆತ್ ಆಗ್ತಾರೆ. ಅವರ ದೇಹ ಛಿದ್ರವಾಗುತ್ತೆ ಇದೇ ಜಾಗದಲ್ಲಿ. ಅಲ್ಲಿ ಈಗ ಕ್ಲೋಸ್ ಮಾಡಿದ್ದಾರೆ, ಪರದೆಯನ್ನ ಕಟ್ಟಿ ಫೊರೆನ್ಸಿಕ್ ಸಿಬ್ಬಂದಿ ಸೇರಿದಂತೆ ಟೆಕ್ನಿಕಲ್ ಸಿಬ್ಬಂದಿ ಈಗ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳವೂ ಕೂಡ ಅಲ್ಲಿದೆ. ದೆಹಲಿಯ ಪೊಲೀಸರಿದ್ದಾರೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ರೆಡ್ ಪೋರ್ಟ್ ನ ಸುತ್ತಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿದ್ದಾರೆ. ನೋಡಿ, ನಮ್ಮ ವಿಜಯ್ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. ಇದೇ ಸ್ಪಾಟ್, ಎಕ್ಸಾಕ್ಟ್ ಇದೇ ಸ್ಪಾಟ್ ನಲ್ಲಿ ನಿನ್ನೆ ದುರಂತ ಆಗಿರೋದು, ಸ್ಫೋಟ ಆಗಿರೋದು. ಸುಮಾರು ಒಂದು 6:52 ಸುಮಾರಿಗೆ